ಟಿ ನಾರಾಯಣಗೌಡ್ರ 60ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಸಂಭ್ರಮದ ಶುಭ ಸಂದರ್ಭದಲ್ಲಿ ನಮ್ಗೆ ನಟಿ ಹಾಗೆ ಕರವೆಯ ಹೋರಾಟಗಾರ್ತಿ ಆಗಿರುವಂತಹ ಅಶ್ವಿನಿ ಗೌಡ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾರಾಯಣ್ ಸರ್ ಅವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಭಾಗಿಯಾಗಿದ್ರಿ, ಹೇಗೆ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಖುಷಿನೇ. ಯಾಕೆಂತಂದ್ರೆ ನಾನು ಒಬ್ಬ ಚಿತ್ರನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದ ಒಬ್ಬ ಮನೆ ಮಗಳು. ಹಾಗಾಗಿ ಇವತ್ತು ನಮ್ಗೆ ಹೋರಾಟದ ದೀಕ್ಷೆಯನ್ನ, ಕನ್ನಡದ ದೀಕ್ಷೆಯನ್ನ ಕೊಟ್ಟಂತಹ ಟಿ ನಾರಾಯಣಗೌಡ್ರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಬಹುಶಃ 20 ವರ್ಷದ ನನ್ನ ಹೋರಾಟದ ಹಾದಿ, ಅದರಲ್ಲಿ ಇವತ್ತು ಅಣ್ಣನ 60ನೇ ಹಬ್ಬಕ್ಕೆ ನಾವೆಲ್ಲರೂ ಜೊತೆಗಿದ್ದೀವಿ. ಅದರಲ್ಲೂ ಈ ಒಂದು ಕ್ಷಣದಲ್ಲಿ ನಾನ್ ಭಾಗಿಯಾಗಿದ್ದೀನಿ ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೊಂದೇನಿದೆ. ಖಂಡಿತ ಇದು ಸಂತೋಷದ ವಿಚಾರನೇ. ಟಿ ನಾರಾಯಣಗೌಡ್ರನ್ನ ನೀವು ವ್ಯಕ್ತಿಗತವಾಗಿ ನೋಡಿರೋದ್ ಬೇರೆ, ಹಾಗೆ ಹೋರಾಟಗಾರರಾಗಿ ನೋಡಿರೋದ್ ಬೇರೆ. ಹೇಗ್ ಅನ್ಸತ್ತೆ ನಿಮ್ಗೆ? ಇವತ್ತು ಬಹುಶಃ ಇಡೀ ಕರ್ನಾಟಕ ನಮ್ಮನ್ನ, ಅದ್ರಲ್ಲೂ ಕರವೆಯಲ್ಲಿರುವಂತ ಹೆಣ್ಮಕ್ಳನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಗಮನಿಸ್ತಾ ಇರ್ತಾರೆ. ನಮ್ಮ ಒಂದೊಂದು ನುಡಿ, ಒಂದೊಂದು ನಡೆಯನ್ನು ಕೂಡ ಗಮನಿಸುವಂಥದ್ದು. ಇವತ್ತು ಬಹುಶಃ ಎಲ್ಲಾದ್ರೂ ನಾನು ಒಂದಷ್ಟು ಇಲ್ಲಪ್ಪ, ಅಶ್ವಿನಿ ಒಬ್ಬ ಹೋರಾಟಗಾರ್ತಿ, ಒಂದು ಛಲ ಇದೆ, ಆ ಹೆಣ್ಣು ಮಗಳಲ್ಲಿ ಮಾತಿನಲ್ಲಿ ಒಂದು ಧಾಟಿ ಇದೆ, ತೂಕ ಇದೆ, ಅಥವಾ ಒಂದು ನಡವಳಿಕೆಯಲ್ಲಿ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವೆಲ್ಲವೂ ನಮಗ್ ಬಂದಿದೆ ನಾರಾಯಣಗೌಡ್ರಿಂದ. ಹಾಗಾಗಿ ಇವತ್ತು ನನಗ್ ಸಂತೋಷ ಅದು. ಯಾಕೆಂದ್ರೆ ಇವತ್ತು ನಮಗ್ ಮೈಕನ್ನ ಕೊಟ್ಟಾಗ ನಾವಿಷ್ಟು ಸ್ಪಷ್ಟವಾಗಿ, ಇಷ್ಟು ಒಂದು ಗಡ್ಸಲ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಆ ಧೈರ್ಯ ನಮಗ್ ತುಂಬಿದೆ ಟಿ ನಾರಾಯಣಗೌಡ್ರು. ಹಾಗಾಗಿ ಅವರ ಋಣ, ಅವರ ಕೃತಜ್ಞತೆಗಳನ್ನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಆಗಲ್ಲ. ನಾನು ಯಾವಾಗ್ಲೂ ಅದಕ್ಕೆ ಕೃತಜ್ಞತೆಗಳನ್ನ ಸಲ್ಸಕ್ ಇಷ್ಟಪಡ್ತೀನಿ. ಟಿ ನಾರಾಯಣಗೌಡ್ರ ಯಾವ ಗುಣ ನಿಮ್ಗೆ ಪ್ರಭಾವಗೊಳಿಸತ್ತೆ ಅಂತ? ಅಣ್ಣ ಬಹಳನೇ ಒಂಥರ ಸರಳ ಜೀವಿ. ಆಮೇಲೆ ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ರೀತಿ. ಇವತ್ತು ಎಲ್ಲೂ ಕೂಡ ಇಷ್ಟು ಜನ ಹೆಣ್ಣು ಮಕ್ಕಳನ್ನ ನೀವು ಯಾವುದೇ ಸಂಘಟನೆಯಲ್ಲಿ ನೋಡೋದಕ್ ಸಾಧ್ಯ ಇಲ್ಲ. ಇವತ್ತು ನನ್ನ ಒಡನಾಟ 20 ವರ್ಷದ ಒಂದು ಒಡನಾಟ ಕರವೇಲಿ ಅಂತಂದ್ರೆ ಅಣ್ಣ ನಮ್ಮನ್ನ ನಡೆಸ್ಕೊಳ್ಳುವಂತ ರೀತಿ, ಹೆಣ್ಮಕ್ಳಿಗೆ ಗೌರವ ಕೊಡುವಂತ ರೀತಿ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರನ್ನು ಅವ್ರು ಕೇಳೋದು, ಹೋದ ತಕ್ಷಣ ಕೇಳೋ ಅಂತದ್ದು, ಊಟ ಮಾಡಿದ್ಯಾ, ಅವ್ನ್ ಬಡವನ ಶ್ರೀಮಂತನ, ಯಾವತ್ತೂ ಅವ್ರು ಅದನ್ನ ಕೇಳಲ್ಲ. ಅವ್ರು ಯಾವತ್ತೂ ಅದನ್ನ ಗಮನಿಸೋದು ಇಲ್ಲ. ಅವ್ರು ನೋಡೋದು ಒಂದೇ, ಒಬ್ಬ ವ್ಯಕ್ತಿ ನನ್ನನ್ನು ಹುಡ್ಕೊಂಡ್ ಬಂದಿದ್ದಾನೆ ಅಂದಾಗ ಫಸ್ಟ್ ಕೇಳೋದು, ಅವನ ಕಷ್ಟಕ್ಕಿಂತ ಮುಖ್ಯವಾಗಿ ಅವ್ರು ಫಸ್ಟ್ ಕೇಳೋದು, ನೀನ್ ಹೊಟ್ಟೆ ತುಂಬಿದ್ಯಾ, ನೀನ್ ತಿಂದಿದ್ಯಾ ಅಂತ ಹೇಳಿ. ಅದು ನಮಗೂ ಕೂಡ ಒಂದ್ ರೀತಿಲಿ ನಾವು ಅದನ್ನ ಪಾಲಿಸ್ತಾ ಬರ್ತೀವಿ. ಹಾಗಾಗಿ ಆ ಗುಣಗಳೆಲ್ಲ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಹೋರಾಟದ ಹಾದಿಯಲ್ಲಿ ಟಿ ನಾರಾಯಣಗೌಡ್ರ ಜೊತೆಗೆ ನೀವು ಯಾವಾಗ್ಲೂ ಇದ್ದೀರಾ. ಸೊ ಅವರ ತ್ಯಾಗ ಆಗಿರ್ಬೋದು, ಅವರ ಧೈರ್ಯದ ಬಗ್ಗೆ ಹೇಳೋದಾದ್ರೆ? ಅದನ್ನೇ ನಾನು ಹೇಳ್ತೀನಲ್ಲ, ಒಂದು ಸಲ ಅವ್ರು ಯಾವ್ದಾದ್ರು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ, ಅಥವಾ ಯಾವ್ದಾದ್ರು ಒಂದು ವಿಚಾರದಲ್ಲಿ ಅವ್ರು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಅಂತ ಆದಾಗ, ನಾವ್ ಇಷ್ಟೂ ಜನ ಅವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡು ಅವ್ರ ಜೊತೆಗೆ ಹೋಗ್ತೀವಿ ಅಂದ್ರೆ ಅಣ್ಣನ ನಿರ್ಧಾರಗಳು, ನಿಲುವುಗಳು ಯಾವಾಗ್ಲೂ ಸರಿಯಾಗೇ ಇರುತ್ತೆ ಅನ್ನುವಂಥದ್ದು ನಮಗ್ ನಂಬಿಕೆ. ಜೀವನದಲ್ಲಿ ಯಾವಾಗ್ಲೂ ಎಲ್ಲ ಮನುಷ್ಯನಿಗೂ ಅಷ್ಟೇನೆ ಒಂದಲ್ಲ ಒಂದು ರೂಪದಲ್ಲಿ ಗುರುವಿನ ಅಗತ್ಯ ಇರುತ್ತೆ. ಹಾಗಾಗಿ ಅಂತ ಗುರುವಿನ ಸ್ಥಾನವನ್ನ ಅನೇಕ ಜನಕ್ಕೆ ಟಿ ನಾರಾಯಣಗೌಡರು ತುಂಬಿದಂಥದ್ದು. ಇವತ್ತು ನಿಮ್ಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ನಮ್ಮ ಕರವೆಯವರಿಲ್ಲ. ಎಲ್ಲ ಮೂಲೆಯಲ್ಲೂ ಕೂಡ ನನ್ನ ಕುಟುಂಬಸ್ಥರು ನನ್ನ ಕರವೆಯವರು ಅಂತಾನೆ ನಾನು ಹೇಳ್ತೀನಿ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಮೂಲೆ ಮೂಲೆಯಲ್ಲಿದ್ದಾರೆ. ಯಾಕಂತಂದ್ರೆ ಅವ್ರನ್ನ ನಾವು ಒಪ್ಕೊಂಡಿದೀವಿ. ಅವರ ಸಿದ್ಧಾಂತಗಳನ್ನ, ಅವರ ನಿಲುವುಗಳನ್ನ, ಅವ್ರು ತಗೊಳ್ಳೋಂತ ನಿರ್ಧಾರಗಳನ್ನ ನಾವೆಲ್ಲವನ್ನ ಒಪ್ಕೊಂಡು ಇವತ್ತು ಅವ್ರ ಜೊತೆಗೆ ನಾವು ಹೆಜ್ಜೆ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಛಲ ನಮ್ಮೆಲ್ರಿಗೂ ಒಂದಷ್ಟು ಬಂದಿದೆ ಅಂತಂದ್ರೆ ಅದು ಟಿ ನಾರಾಯಣಗೌಡರಿಂದ. 27 ವರ್ಷದ ಸಂಘಟನೆಯ ಒಂದು ಹಾದಿ ಇದು. ಆ ಸಂಘಟನೆಯಲ್ಲಿ ಈಗ ಪ್ರಾದೇಶಿಕ ಪಕ್ಷವಾಗಿ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚರ್ಚಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಬಹುಶಃ ಇದು ತುಂಬಾ ದಿನಗಳಿಂದ ನಾವು ಕೂಡ ಅಣ್ಣನ ಜೊತೆಲಿ ಚರ್ಚೆ ಮಾಡ್ತಾ ಇರುವಂತದ್ದು. ಇವತ್ತು ಒಂದು ಪಕ್ಷವನ್ನ ಕಟ್ಟಬೇಕು ಅಂತ ಆದಾಗ ಎಲ್ಲರ ಒಂದು ಪ್ರತಿಕ್ರಿಯೆ, ಎಲ್ಲರ ಒಂದು ಸಹಕಾರ ಬಹಳನೇ ಬೇಕಾಗತ್ತೆ. ಯಾಕೆ ಆಗ್ಬಾರ್ದು? ಈಗ ನಮ್ಮಲ್ಲಿ ಇದನ್ನೇ ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿರುವಂತದ್ದು. ಈಗ ನಾವು ಬೇರೆ ರಾಜ್ಯಗಳನ್ನ ನೋಡಿದಾಗ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದೆ, ಅಥವಾ ಯಾವುದೋ ಒಂದು ಈ ತರದ ಹೋರಾಟದ ಹಿನ್ನೆಲೆ ಇಲ್ಲದೆ ಒಬ್ಬ ವ್ಯಕ್ತಿ ಇವತ್ತು ಬೇರೆ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಇಷ್ಟು ನಾಡು, ನುಡಿ, ನೆಲ, ಜಲ, ಭಾಷೆ ಅಂತೇಳಿ ಸತತವಾಗಿ 27 ವರ್ಷದಿಂದ ಹೋರಾಟವನ್ನ ಮಾಡ್ಕೊಂಡ್ ಬಂದಿರೋಂಥವ್ರು. ಆಮೇಲೆ ಯಾವತ್ತು ನಾರಾಯಣಗೌಡರು ಜೈಲಿಗೆ ಹೋಗೋದಕ್ಕಾಗ್ಲಿ, ಅಥವಾ ಯಾವುದೋ ಒಂದು ಎಲ್ಲೋ ಧಮಕಿ ಬರುತ್ತೆ ಅಂತಾಗ್ಲಿ ಯಾರಿಗೂ ಅವ್ರು ಹೆದರ್ಕೊಂಡಿಲ್ಲ. ಅಂತ ಒಂದು ಛಲ ಇರುವಂತ ವ್ಯಕ್ತಿ ಇವತ್ತೊಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರೆ ಐ ಥಿಂಕ್ ಅದಕ್ಕಿಂತ ಒಳ್ಳೆ ನಿರ್ಧಾರ ಇನ್ನೊಂದಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಬಹಳಷ್ಟು ಇದೆ. ನಾರಾಯಣಗೌಡ್ರ ಯಾವ ಗುಣಗಳನ್ನ ಈಗಿನ ಯುವಕರಾಗಿರ್ಬೋದು, ಕನ್ನಡಿಗರು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ?
ಬಹುಶಃ ಇವತ್ತಿನ ಯುವ ಪೀಳಿಗೆಯಲ್ಲಿ ನನಗನ್ಸುವಂಥದ್ದು ಸಂಸ್ಕಾರ. ಆ ಸಂಸ್ಕಾರ ಏನಿದೆ ಅದು ಟಿ ಎ ನಾರಾಯಣ ಗೌಡ್ರಿಂದ ನಾವು ತುಂಬಾನೇ ಕಲಿಬೇಕಾಗಿದೆ. ಚಿಕ್ಕವ್ರು ಅನ್ನೋದಾಗ್ಬೋದು, ದೊಡ್ಡವರು ಅನ್ನೋದಾಗ್ಬೋದು, ಹಿರಿಯರು ಅನ್ನೋದಾಗ್ಬೋದು, ಆಮೇಲೆ ಹೆಣ್ಣು ಮಕ್ಕಳ ಗೌರವ ಕೊಡುವಂಥದ್ದಾಗ್ಬೋದು, ಆಮೇಲೆ ನಮ್ಮನ್ನ ನಡೆಸ್ಕೊಳ್ಳುವಂತ ರೀತಿ. ನಾನು ಅದೇ ಹೇಳದ್ನಲ್ಲ, ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಟಿ ಎ ನಾರಾಯಣ ಗೌಡ್ರು ನೀನ್ ಯಾವ ಜಾತಿ, ಯಾವ ಧರ್ಮ, ನೀನ್ ಬಡವನ ಶ್ರೀಮಂತನ ಯಾವುದೂ ಅವ್ರು ನಮ್ಮನ್ನ ಕೇಳಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಗೌರವ ಕೊಟ್ಟು ಅವ್ರ ಸ್ಥಾನಮಾನವನ್ನ ಕೊಡುವಂಥದ್ದು. ಹಾಗಾಗಿ ಅವರಲ್ಲಿರುವಂತಹ ಸಂಸ್ಕಾರವನ್ನ ಇವತ್ತಿನ ಯುವ ಪೀಳಿಗೆ ಬಹಳಷ್ಟು ಕಲಿಬೇಕು ಅಂತ ನನಗನ್ಸುತ್ತೆ. ನಾರಾಯಣ್ ಗೌಡ್ರ ಈ ವಿಶೇಷ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವು ನಾರಾಯಣ್ ಗೌಡ್ರಿಗೆ ಯಾವ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಬ್ಬಾ, ನನಗಂತೂ ಅಣ್ಣನಿಗೆ ನಾವು ಹರಿಸುವಷ್ಟು ಹಾರೈಸುವಷ್ಟು ನಾವು ದೊಡ್ಡವರಲ್ಲ. ಆದ್ರೂ ಕೂಡ ಅಣ್ಣನನ್ನ ನಾವು ಕೇಳ್ಕೊಳ್ಳುವಂಥದ್ದು, ಇನ್ನು 100 ಕಾಲ ಅವ್ರು ಹೀಗೆ ಚೆನ್ನಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು, ಇನ್ನಷ್ಟು ಹೋರಾಟಗಳನ್ನ, ಕಿಚ್ಚಿನ ಹೋರಾಟಗಳನ್ನ ಮಾಡುವಂತಹ ಶಕ್ತಿ ನಮ್ಮೆಲ್ಲರಲ್ಲೂ ತುಂಬ್ತಾ ಅಣ್ಣನ್ಗೆ ಇನ್ನೂ ಹೆಚ್ಚಿನ ಆಯಸ್ಸ ಭಗವಂತ ಕೊಡ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ನಮ್ಮ ಬಿಬಿ ನ್ಯೂಸ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ತುಂಬಾ ಸಪೋರ್ಟ್ ಮಾಡಿತ್ತು, ಸೂರ್ಯ ಸರ್ ಹಾಗೆ ಧರ್ಮರಾಜ್ ಸರ್ ಇದು. ಸೊ ನಮ್ ಬಿಬಿ ನ್ಯೂಸ್ಗೆ ಒಂದು ವಿಷಯ ತಿಳಿಸ್ಬಿಡಿ. ಹಾಗೆ ಖಂಡಿತವಾಗ್ಲು ಇವತ್ತು ನೀವು ಬಿಬಿ ನ್ಯೂಸ್ ಅಂತ ಹೇಳಿದಾಗ, ನಾನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ನನಗೆ ಅತಿ ಹೆಚ್ಚು ಪ್ರಚಾರ ಕೊಟ್ಟಿದ್ದು, ಅತಿ ಹೆಚ್ಚು ನನ್ನ ಜೊತೆಲಿ ನಿಂತ್ಕೊಂಡಿದ್ದು ನಮ್ಮ ಕುಟುಂಬದವರೇ ಆದಂತಹ ಧರ್ಮರಾಜ್ ಗೌಡ್ರು ಮತ್ತೆ ಸೂರ್ಯ ಅವರು. ಹಾಗಾಗಿ ನಾನು ವಿಶೇಷವಾಗಿ ಬಿಬಿ ನ್ಯೂಸ್ ಚಾನೆಲ್ಗೆ ಅಭಿನಂದಿಸ್ತೀನಿ. ಅದ್ರ ಜೊತೆಗೆ ಯಾವಾಗ್ಲೂ ನೀವು ನನ್ನ ಕಷ್ಟಗಳಲ್ಲಿ, ನನ್ನ ಪ್ರಯಾಣದಲ್ಲಿ ನೀವು ನನ್ನ ಜೊತೆ ನಿಂತಾಗ ನಿಮಗೂ ಕೂಡ ನಾನು ಒಳ್ಳೇದನ್ನೇ ಹಾರೈಸ್ತೀನಿ, ಬಯಸ್ತೀನಿ. ಬಿಬಿ ನ್ಯೂಸ್ ಇನ್ನಷ್ಟು ವರ್ಷಗಳ ಕಾಲ ಇನ್ನು ಎತ್ತರಕ್ಕೆ ಬೆಳಿಲಿ, ಯಾವುದೇ ಚಾನೆಲ್ಗಳಿಗೂ ಕೂಡ ಪೈಪೋಟಿ ಕೊಡುವಂತ ಒಂದು ಎತ್ತರಕ್ಕೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಹೀಗೆ ನಮ್ಮ ಜೊತೆಗೆ ಸದಾ ಇರ್ಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.